ಶಿವಮೊಗ್ಗದಲ್ಲಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಕೆಎನ್ ರಾಜಣ್ಣ, ಅಂಬೇಡ್ಕರ್ ಅವರು ಸಮಾನತೆಗಾಗಿ ಹೋರಾಡಿದರು ಮತ್ತು ಸಂವಿಧಾನ ನೀಡಿದರು. ಸಂವಿಧಾನ ಬದಲಿಸುವವರ ವಿರುದ್ಧ ಹೋರಾಡುವುದಾಗಿ ಅಂಬೇಡ್ಕರ್ ಹೇಳಿದರು. ಹಿಂದುತ್ವದ ಹೆಸರಿನ ರಾಜಕಾರಣವನ್ನ ಟೀಕಿಸಿದ ಅವರು ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದ್ದನ್ನ ನೆನಪಿಸಿದ್ರು. ಅತಿ ಶೂದ್ರರ ನಾಲಿಗೆ ಕತ್ತರಿಸುವ ಕಾಲ ಮರುಕಳಿಸದಂತೆ ನೋಡಿಕೊಳ್ಳಲು ಕರೆ ನೀಡಿದರು. ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಸಂವಿಧಾನ ಪೀಠಿಕೆ ಬೋಧನೆಯ ಕಾರ್ಯಕ್ರಮವನ್ನ ರಾಜಣ್ಣ ಮೆಚ್ಚಿದ್ರು. ಹೀಗಾಗಿ ಏನು ಕುರಿತಕ್ಕೆ ಒಳಗಾದಂತಹ ಸಮುದಾಯಗಳು, ಅಸಹಾಯಕ ಸಮುದಾಯಗಳು, ಧ್ವನಿ ಇಲ್ಲತಕ್ಕಂಥ ಸಮುದಾಯಗಳಿಗೆ ನ್ಯಾಯವನ್ನ ದೊರಕಿಸಿಕೊಡ್ತಕ್ಕಂಥದ್ದು ನಮ್ಮ ಸಂವಿಧಾನದ ಆಶಯ. ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಹೇಳ್ತಕ್ಕಂಥ ಜನರ ಮಧ್ಯೆನೂ ಕೂಡ ನಾವು ಇದ್ದೀವಿ. ಆ ಸಂವಿಧಾನದ ನೋಡ್ತಾ ಇದ್ದೀವಿ. ಸಂವಿಧಾನವನ್ನ ಬದಲಾವಣೆ ಮಾಡಬೇಕು ಅಂತ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ನಾನೇ ಆ ಪ್ರಯತ್ನಕ್ಕೆ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ ಇರ್ತಕ್ಕಂಥದ್ದು ಕೂಡ ಅಂಬೇಡ್ಕರ್ ಅವರು ಮಾಡ್ತೀವಿ. ಅದರ ಜೊತೆನಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ನೀವು ಎಷ್ಟೇ ಹೇಳಿದ್ರು ಕೂಡ ಕಡಿಮೆ ಇರ್ತೇನೆ ನಾವು ಭಾವನೆ ಮಾಡ್ತೀವಿ. ಯಾಕೆಂದ್ರೆ ಅಂತ ಒಬ್ಬ ಮಹಾಪುರುಷ ಈ ನಮ್ಮ ದೇಶದಲ್ಲಿ ಜನ್ಮ ತಾಳಿ ನಮ್ಮ ಸಂವಿಧಾನ ಕೊಡದೇ ಇದ್ರೆ, ರಿಸರ್ವೇಶನ್ ಕೊಡದೇ ಇದ್ರೆ ನಾವು ಯಾರು ಕೂಡ ಬೆಳಿ ಬಟ್ಟೆ ಹಾಕೊಂಡು ಮುಟ್ಟಬೇಕು ನಿಂತ್ಕೊಳಕ್ಕೂ ಆಗ್ತಾ ಇರಲಿಲ್ಲ, ನೀವು ಇಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಅಂತಹ ಒಂದು ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥ ಮಹಾಪುರುಷರ ಜಯಂತಿಯನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಪ್ರೀತಿಯಿಂದ ಆಚರಣೆ ಮಾಡ್ತಕ್ಕಂಥದ್ದು ಕೂಡ ಅದು ಒಂದು ಸಮಂಜಸವಾದಂತಹ ಕಾರ್ಯ ಅಂತ ಹೇಳಿ ಈ ಒಂದು ಜಯಂತಿ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಇಡೀ ರಾಜ್ಯದಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಆಗಬೇಕು. ಅಂಬೇಡ್ಕರ್ ಅವರ ಸ್ಮರಣೆ ಆಗಬೇಕು. ಅವರು ನಡೆದು ಬಂದಂತಹ ದಾರಿ, ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಇಂದಿನ ಹೊಸ ಪೀಳಿಗೆಗೆ ಅದನ್ನ ಪರಿಚಯಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಹಳ ಪರಿಣಾಮಕಾರಿಯಾಗಿ ಜಯಂತಿಗಳನ್ನ ಇಡೀ ರಾಜ್ಯದಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳು ನಮ್ಮೆಲ್ಲರಿಗೂ ಕೂಡ ಬೋಧನೆಯನ್ನ ಮಾಡಿದ್ರು. ಏನು ನಮ್ಮ ಪೀಠಿಕೆಯನ್ನ ಬೋಧನೆಯನ್ನ ಮಾಡಿದ್ರು. ಈ ಪೀಠಿಕೆಯನ್ನ ಬೋಧನೆ ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡಿದಂತ ಜೊತೆ ಸನ್ಮಾನ್ಯ ಎಚ್.ಸಿ. ಮಹದೇವಪ್ಪ ಅವರನ್ನು ಯಾರು ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ಕಾಲದಲ್ಲಿ ಒಂದೊಂದು ಚಿಂತನೆ ಇರ್ತದೆ. ಆ ಚಿಂತನೆ ಜನಪರವಾಗಿರ್ತಕ್ಕಂಥದ್ದು, ಜನರನ್ನ ಜಾಗೃತಿಗೊಳಿಸ್ತಕ್ಕಂಥ ಅಂಶಗಳನ್ನ ಒಬ್ಬೊಬ್ರು ಚಿಂತನೆ ಮೂಲಕ ಹೊರಬಂದಿದೆ. ಈ ಪೀಠಿಕೆಯನ್ನ ಎಲ್ಲ ಶಾಲೆಗಳಲ್ಲಿ ಪಠನ ಮಾಡಿಸ್ಬೇಕು, ಕಾರ್ಯಕ್ರಮಗಳಲ್ಲಿ ಪಠನ ಮಾಡಿಸ್ಬೇಕು. ಇದನ್ನೆಲ್ಲ ತೀರ್ಮಾನವನ್ನ ಮಾಡುವಂತದ್ದು ನಮ್ಮ ಸರ್ಕಾರ, ನಮ್ಮ ಸರ್ಕಾರದ ಮಂತ್ರಿ ಸನ್ಮಾನ್ಯ ಎಚ್.ಸಿ. ಮಹದೇವಪ್ಪನವರು ಸಂಪೂರ್ಣ ಅದಕ್ಕೆ ಕಾರ್ಯಕರ್ತರು ಅಂತ ಹೇಳಿ ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗದೆ ನಮ್ಮ ಹಾಸನ ಸನ್ಮಾನ್ಯ ಶ್ರೀಧರ ಕರಿವೀರ ಅವರಿಗೆ ಇವತ್ತು ಅಂಬೇಡ್ಕರ್ ಪ್ರಶಸ್ತಿ ಸರ್ಕಾರ ಕೊಟ್ಟಿದೆ. ಅವ್ರಿಗೆ ನೀವು ನಾವು ಎಲ್ಲರೂ ಸೇರಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸೋಣ. ಅದರ ಜೊತೆಯಲ್ಲಿ ಮುಂದಿನ ವರ್ಷಗಳಲ್ಲೂ ಕೂಡ ನಮ್ಮ ಜಿಲ್ಲೆಯಿಂದ ಹೆಚ್ಚು ಹೆಚ್ಚು ಜನ ಈ ರೀತಿಯ ಪ್ರಶಸ್ತಿಗಳಿಗೆ ಅರ್ಥನಾಗ್ತಕ್ಕಂಥ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಕ್ಕಂಥ ಬಹಳ ಜನ ಇದೆ. ಮುಂದಿನ ದಿನಮಾನಗಳಲ್ಲಿ ಅವರು ಕೂಡ ಅವರ ಹೋರಾಟಕ್ಕೆ ತಕ್ಕಂತೆ ಈ ರೀತಿಯ ಪ್ರಶಸ್ತಿಗಳು ಬರಲಿ. ಆ ಮೂಲಕ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ, ಹೋರಾಟದ ಮನಸ್ಥಿತಿ ಬೆಳೀಲಿ ಅಂತೇಳಿ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಸಂಬಂಧದ ನಾವೇನಾದ್ರೂ ಮಾತಾಡಿದ್ರೆ ರಾಜಕಾರಣ ಆಗುತ್ತೆ, ರಾಜಕಾರಣ ಆಗ್ತದೆ. ಎಲ್ಲ ಮಾತಾಡ್ತಾರೆ ಹಿಂದೂಗಳು ಅಂತ ಹೊಡ್ಕೊಂತಾರೆ. ನಾವೆಲ್ಲ ಹಿಂದೂಗಳಲ್ವಾ, ನೀವೆಲ್ಲ ಹಿಂದೂಗಳಲ್ವಾ? ಹೌದಲ್ವಾ ಹೇಳಿ ನೋಡೋಣ. ಯಾರು ಹೇಳ್ಕೊಟ್ಟಿರ್ತಾರೆ ಅವರೇ ಹಿಂದೂಗಳಲ್ಲ. ನಾವು ಅವ್ರಿಗೆ ನಾವು ಹೆಚ್ಚು ಪ್ರಕಾರ ಹಿಂದೂಗಳು ನಾವು. ಆದ್ರೆ ಹಿಂದುತ್ವ ಬೇರೆ ಧರ್ಮವನ್ನ ವಿರೋಧ ಮಾಡ್ತಕ್ಕಂಥದ್ದು ಹಿಂದೂ ಧರ್ಮದ ಆಶಯ. ಆದ್ರಿಂದನೇ ನಾನು ಹೇಳ್ತಾ ಇದ್ದೀನಿ ಬಹಳ ಸರಿ, ಏನಮ್ಮ ಎಲ್ಲ ಹಿಂದೂಗಳು ಅಂತ ಹೊಡ್ಬಿಡ್ತೀವಿ, ನಾವೆಲ್ಲ ಯಾರಿಗೆ ಸ್ವಲ್ಪ ಸರ್ಟಿಫಿಕೇಟ್ ಕೊಡ್ರಪ್ಪ. ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ಈಗ ಮಹಾತ್ಮ ಗಾಂಧಿಗಳು ಕೂಡ ಹಿಂದೂನೇ, ಮಹಾತ್ಮ ಗಾಂಧಿಯನ್ನ ಬಂದಂತ ಕೂಡಿಸಿದ್ರು ಹಿಂದೂನೇ,
ನಾವು ಯಾವ ಹಿಂದುತ್ವವನ್ನ ಪ್ರತಿಪಾದನೆ ಮಾಡ್ತೇವೆ ಅಂದ್ರೆ ಮಹಾತ್ಮ ಗಾಂಧಿಯವರ ಹಿಂದುತ್ವವನ್ನ ನಾವು ಪ್ರತಿಪಾದನೆ ಮಾಡ್ತೇವೆ. ಯಾರು ಹಿಂದುತ್ವದ ಹೆಸರಿನಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಳ್ತಿರ್ತಾರಲ್ಲ ಅವರೆಲ್ಲ ಗೋಡ್ಸೆ ಹಿಂದುತ್ವವನ್ನ ಅವರು ಪ್ರತಿಪಾದನೆ ಮಾಡ್ತಾರೆ. ನಮಗೂ ಇವತ್ತು ಅವ್ರಿಗೆ ಇರ್ತಕ್ಕಂಥ ವ್ಯತ್ಯಾಸ. ನಮ್ದು ಮಹಾತ್ಮ ಗಾಂಧಿಯವರು ಈ ದೇಶಕ್ಕೆ ಏನು ಸಂದೇಶವನ್ನ ಕೊಟ್ಟರು ಹಿಂದುತ್ವದ ಬಗ್ಗೆ, ಆ ಹಿಂದೂಗಳು ಏನು ಗೋಡ್ಸೆ ಹಿಂದೂ ಧರ್ಮದ ಹೆಸರಿನಲ್ಲಿ ಗಾಂಧಿ ಅವರನ್ನು ಹತ್ಯೆ ಮಾಡೋದಂತ ಗೋಡ್ಸೆ ಹಿಂದುತ್ವ ಇತ್ತಲ್ಲ, ಆ ಗೋಡ್ಸೆ ಹಿಂದುತ್ವನೇ ಈಗಿನ ಓಟ್ಗೋಸ್ಕರ ಹಿಂದುತ್ವದ ಹೆಸರಿನಲ್ಲಿ ಮುಂದೆ ಬರ್ತಾರೆ. ಅದನ್ನ ನಾವೆಲ್ಲ ವಿದ್ಯಾವಂತಿದ್ದೀವಿ, ನಾವು ಇದೆಲ್ಲ ಇರ್ತಕ್ಕಂಥ ಹೋರಾಟಗಾರಿದ್ದೀವಿ. ಸಮಾಜದಲ್ಲಿ ಏನಾದ್ರು ತಪ್ಪು ದಾರಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತಿದ್ದುತಕ್ಕಂಥ ಶಕ್ತಿ ನಿಮ್ಮಲ್ಲಿದೆ. ಅಂಬೇಡ್ಕರ್ ಅವರು ಕಡೆಯಲ್ಲಿ ಏನ್ ಹೇಳಿದ್ರು, ನಾನು ಹಿಂದೂ ಆಗಿ ಸಾಯೋದಿಲ್ಲ ಅಂತ ಹೇಳಿದ್ರು. ಹೌದಲ್ಲ ಹೇಳಿ? ಹೌದಾನೆ? ಸುಮ್ಮನೆ ಹೇಳ್ಬಿಡ್ತಾರ ಹಿಂದೂ ಆಗಿ ಸಾಯೋದಿಲ್ಲ ನಾನು ಅಂತ. ಯಾಕೆಂದ್ರೆ ಹಿಂದುತ್ವದ ಹೆಸರಿನಲ್ಲಿ ಈ ದಲಿತರನ್ನ ಬಡವರನ್ನ ಶೋಷಣೆ ಮಾಡ್ತಕ್ಕಂಥದ್ದು ಏನು ನಿರಂತರವಾಗಿ ನಡೀತಾ ಬರ್ತಿದೆ. ಆದ್ರಿಂದ ಬೇಸತ್ತು ಅವರು ಹಿಂದುತ್ವವಾಗಿ ನಾನು ಸಾಯೋದಿಲ್ಲ ಅಂತ ಹೇಳಿದ್ರು. ಸಾಯುವಾಗ ನಾನು ಹಿಂದೂ ಸಾಯೋದಕ್ಕೆ ಇಷ್ಟಪಡೋದಿಲ್ಲ ಅಂತಾನೆ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಾರೆ. ಇವತ್ತು ನಾವು ಆ ಹಿಂದುತ್ವದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮಗೆ ನಾವೇ ಆತ್ಮವಂಚನೆಯನ್ನು ಮಾಡ್ಕೊಂಡಂಗೆ ಅಂತೇಳಿ ನಾವೆಲ್ಲ ತಿಳಿಯುತ್ತೇವೆ. ಹಿಂದುತ್ವ ಇದೆ, ನಾವು ಕೂಡ ಹಿಂದೂಗಳು ಎಲ್ಲರೂ ಕೂಡ ಸಮಾನವಾಗಿ ಕಾಣ್ತಕ್ಕಂಥದ್ದು. ನಾನು ಮೊದಲೇ ಹೇಳಿದ್ದೆ, ಒಂದು ಕಾಲದಲ್ಲಿ ಓ ನಮ್ಮ ಶಿವಾಯ ಅಂತ ಹೇಳಿ ಯಾರಾದ್ರೂ ಉಚ್ಚಾರ ಮಾಡಿದ್ರೆ ಅವರು ಯಾರು ಶೂದ್ರ ಇರ್ತಾರೋ ಅವರು ನಾಲ್ಗೆ ಕಟ್ಟಿರ್ತಾರೆ. ಯಾಕೆಂದ್ರೆ ನಾವು ನಾಲ್ಗೆ ಮೇಲೆ ಈಶ್ವರನ ಹೆಸರು ಹೇಳಿ ಈಶ್ವರನಿಗೆ ಮಲಿನ ಮಾಡ್ಬಿಟ್ಟ. ಈ ರೀತಿಯ ಪ್ರಕಾರ ಹಿಂದೂಗಳು ಇರ್ತಕ್ಕಂಥ ಕಾಲ ಒಂದು ಕಾಲದಲ್ಲಿ ಇನ್ನು ಅದೇ ರೀತಿಯ ಕಾಲವನ್ನ ವಾಪಸ್ಸು ತರ್ತಕ್ಕಂಥ ಪ್ರಯತ್ನವನ್ನ ಮಾಡುವ ಈ ಸನಾತನಗಳಿಗೆ ನಾವು ಸರಿಯಾದಂತಹ ಬುದ್ಧಿಯನ್ನು ಹೇಳದೇ ಇದ್ರೆ ನಾವು ಮುಂದಿನ ನಮ್ಮ ಪೀಳಿಗೆಗೆ ನಾವು ಅನ್ಯಾಯ ಮಾಡ್ತೀವಿ.